ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡುವಾಗ ತುಂಬಾ ಜನ ಒಂದು ಅಸಂಪ್ಷನ್ಸ್ ಮಾಡ್ತಾರೆ. ಆರ್ಕಿಟೆಕ್ಟ್ ರೆಡಿ ಇದ್ದಾರೆ, ಕಾಂಟ್ರಾಕ್ಟರ್ ನ ಫೈನಲೈಸ್ ಮಾಡಿ ಆಗಿದೆ, ಹಾಗಾಗಿ ನಮ್ಮ ಪ್ರಾಜೆಕ್ಟ್ ಆಟೋಮೆಟಿಕ್ ಆಗಿ ಕಂಪ್ಲೀಟ್ ಆಗುತ್ತೆ ಅಂತ. ರಿಯಾಲಿಟಿ ಸ್ವಲ್ಪ ಡಿಫ್ರೆಂಟ್. ಕನ್ಸ್ಟ್ರಕ್ಷನ್ ಅಲ್ಲಿ ವರ್ಕ್ ನಡೆಯೋದು ಪ್ರಾಬ್ಲಮ್ ಅಲ್ಲ, ಆದ್ರೆ ವರ್ಕ್ ಸರಿಯಾದ ಡೈರೆಕ್ಷನ್ ಅಲ್ಲಿ ನಡೀತಾ ಇದೆಯಾ ಇಲ್ಲ ಅನ್ನೋದು ಇಂಪಾರ್ಟೆಂಟ್. ಡ್ರಾಯಿಂಗ್ ಪ್ರಕಾರ ವರ್ಕ್ ಎಕ್ಸಿಕ್ಯೂಟ್ ಆಗ್ತಾ ಇದೆಯಾ ಇಲ್ವಾ ಅಂತ, ನಡೆಯುವ ಪ್ರತಿ ಆಕ್ಟಿವಿಟಿಯ ಕ್ವಾಲಿಟಿ ಚೆಕ್ ನಡೀತಾ ಇದೆಯಾ ಇಲ್ವಾ ಅಂತ, ಟೈಮ್ ಲೈನ್ ನ ನಾವು ಮ್ಯಾಚ್ ಮಾಡ್ತಾ ಇದೀವಾ ಇಲ್ಲ ಅಂತ, ಹಾಗೆ ಬಡ್ಜೆಟ್ ಟ್ರ್ಯಾಕ್ ಅಲ್ಲಿ ಇದೆಯಾ ಇಲ್ಲ ಅಂತ ನಾವು ಕ್ರಾಸ್ ಚೆಕ್ ಮಾಡ್ತಾ ಇರಬೇಕು. ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಬೇರೆ ಬೇರೆ ಟೀಮ್ ಅಲೈನ್ ಆಗಿ ಕೋಆರ್ಡಿನೇಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದಾರಾ ಇಲ್ಲ ಅಂತ ನಾವು ನೋಡ್ತಾ ಇರಬೇಕು. ಓನರ್ಗೆ ಡೈಲಿ ಸೈಟ್ ವಿಸಿಟ್ ಮಾಡಕ್ ಆಗಲ್ಲ, ಆದ್ರೆ ಸೈಟ್ ಅಲ್ಲಿ ಡೈಲಿ ಅಟೆನ್ಷನ್ ಇರಲೇಬೇಕು. ಅದಕ್ಕೆ PMC ತುಂಬಾನೇ ಇಂಪಾರ್ಟೆಂಟ್. PMC ಅಂದ್ರೆ ಕೆಲಸ ಮಾಡೋದು ಅಲ್ಲ, ಕೆಲಸ ಸರಿಯಾಗಿ ನಡೀತಾ ಇದೆಯಾ ಇಲ್ಲ ಅಂತ ನೋಡೋದು. ಪ್ಲಾನಿಂಗ್, ಕೋಆರ್ಡಿನೇಷನ್, ಟ್ರ್ಯಾಕಿಂಗ್ ಮತ್ತೆ ಕ್ವಾಲಿಟಿ ಚೆಕ್ಸ್ ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಪ್ರಾಜೆಕ್ಟ್ ಕ್ವಾಲಿಟಿ ಕಂಟ್ರೋಲ್ ಅಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇದೆಯಲ್ಲ ಅಂತ ನೋಡೋದೇ PMC ಯ ಕೆಲಸ. ಸಕ್ಸಸ್ಫುಲ್ ಪ್ರಾಜೆಕ್ಟ್ ಅಂದ್ರೆ ಬೇಗ ಕಂಪ್ಲೀಟ್ ಮಾಡೋದಲ್ಲ, ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಿ ಕಂಪ್ಲೀಟ್ ಮಾಡೋದು. ನಿಮ್ಮ ಕನ್ಸ್ಟ್ರಕ್ಷನ್ ಅಥವಾ ಇಂಟೀರಿಯರ್ ಪ್ರಾಜೆಕ್ಟ್ಸ್ಗೆ ಗೈಡೆಡ್ ಸಪೋರ್ಟ್ ಬೇಕು ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ.